ಅಭಿ, ಏನಪ್ಪ ಇದು? ಇನ್ನೂ ಈ ಚಿಕ್ಕಮ್ಮನ ಮೇಲೆ ಬೇಸರನಾ? ನೀನು ನನ್ನ ಹತ್ರ ಹಾಗೆಲ್ಲ ಮಾತಾಡಿದ್ದು ನನಗೇನೂ ಬೇಜಾರಿಲ್ಲ. ನೀ ನನ್ನ ಹೊಟ್ಟೆಲಿ ಹುಟ್ಟದೇ ಇದ್ರು ನನ್ನ ಮಗನೇ ಕಣೋ. ಯಾರೋ ಮೂರನೇ ವ್ಯಕ್ತಿ ಮಾತನ್ನ ನಂಬ್ಕೊಂಡು ನೀ ನನ್ನನ್ನೇ ಪ್ರಶ್ನೆ ಮಾಡಿದ್ದು ತಪ್ಪಲ್ವಾ ಅಭಿ? ಹೋಗ್ಲಿ ಬಿಡು ಅಭಿ, ನೀನಷ್ಟೆಲ್ಲ ಕೇಳಿದ್ರು ನನಗೆ ನಿನ್ನ ಬಗ್ಗೆ ಹೆಮ್ಮೆನೇ ಇದೆ. ವ್ಯವಹಾರ ಅಂತ ಬಂದಾಗ ಸಂಬಂಧಗಳನ್ನು ಲೆಕ್ಕಿಸದೆ ಮುಖಕ್ಕೆ ಮುಖ ಕೊಟ್ಟು ಮನಸ್ಸಲ್ಲಿರೋದನ್ನ ನೇರವಾಗಿ ಕೇಳಿದ್ಯಲ್ಲ, ವೆರಿ ಗುಡ್. ನಿನ್ನಿಂದ ನಾನು ಇದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದು. ಬದುಕೋದನ್ನ ಕಲಿತಿದ್ಯಾ ಅಭಿ? ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲಿರತ್ತೆ. ತಪ್ಪು ಮಾಡಿದ್ದೀನಿ ಅಂತ ಗೊತ್ತಿದ್ರು ಇಷ್ಟೆಲ್ಲ ನಾಟಕ ಆಡ್ತಾ ಇದ್ದೀರಲ್ಲ, ಛೇ. ನನಗೆ ಕೆಲಸ ಇದೆ. ಏನಪ್ಪ ಅಭಿ ಇದು? ಮನಸ್ಸಿನಲ್ಲಿ ಏನೇನೋ ಅಂದ್ಕೊಂಡು ಈ ನಿನ್ನ ಚಿಕ್ಕಮ್ಮನ್ನೇ ದೂರ ಮಾಡ್ತಿದ್ಯಾ? ನಾನು ನಿನ್ನನ್ನಾಗ್ಲಿ ಅಭಿನಾಗ್ಲಿ ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀನಿ, ಸಾಕಿ ಸಲಹಿದ್ದೀನಿ. ಅಂಥದ್ರಲ್ಲಿ ನನ್ನ ಮಕ್ಕಳು ನನ್ನಿಂದ ದೂರ ಆದ್ರೆ ನಾನು ಸಹಿಸ್ಕೊತೀನಿ ಅನ್ಕೊಂಡಿದ್ಯಾ? ಇಲ್ಲ ಅಭಿ, ನನ್ನ ಪ್ರಾಣನೇ ಹೋಗೋಷ್ಟು ನೋವಾಗ್ತಾ ಇದೆ. ನೀನೇ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ರೆ ನಾನು ಬದುಕಿದ್ದು ಏನ್ ಪ್ರಯೋಜನ? ಸತ್ತು ಹೋಗೋಣ ಅನ್ನಿಸ್ತಾ ಇದೆ. ಚಿಕ್ಕಮ್ಮ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಹೇ ಅಭಿ, ಏನಾಗಿದೆಯೋ ನಿನಗೆ? ಫೂಲ್ ಥರ ಯಾಕೆ ಬಿಹೇವ್ ಮಾಡ್ತಿದ್ಯಾ? ಚಿಕ್ಕಮ್ಮನ ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ. ಅವ್ರ ಮನಸ್ಸಿಗೆ ನೋವಾದರೆ ಅದು ನಮಗೆ ಶ್ರೇಯಸ್ ಅಲ್ಲ. ಸಾರಿ ಬ್ರೋ, ನನಗೀಗ ಏನು ಮಾತಾಡೋಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ ಚಿಕ್ಕಮ್ಮ. ಅವ್ನ ಬುದ್ಧಿ ಏನನ್ನೋದು ನಿಮ್ಗೆ ಗೊತ್ತಲ್ವಾ? ಏನೇನೋ ಆಗಲಿ ನಂಬಿಡ್ತಾನೆ. ಯಾರ್ದೋ ಮಾತು ಕೇಳಿಕೊಂಡು ಇದೇ ಥರ ತುಳಸಿಯಮ್ಮನ ವಿರುದ್ಧವಾಗಿ ಮಾತಾಡಿದ್ದ. ಈಗ ಅವ್ರು ಏನನ್ನೋದು ಅರ್ಥ ಆಗಿ ಸರಿ ಹೋಗಿದ್ದಾನೆ.